ಹೋಗುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಅವರಿಗೆ ಹಣ್ಣು ಹೂವು ಎಲ್ಲ ಇಟ್ಕೊಂಡು ಹೋಗಿ ಅವ್ರಿಗೆ ಅರ್ಪಣೆ ಮಾಡ್ಬೇಕು ಅಂತ ಹೇಳಿ ತಗೊಂಡು ಹೋಗ್ತೀವಿ. ಅವರು ಅರ್ಪಣೆ ಮಾಡೋಕೆ ಅಂತ ಹೇಳಿ ಕೊಡ್ತಿದ್ದ ಹಾಗೇನೆ ಅದನ್ನ ತೆಗೆದು ಮತ್ತೆ ವಾಪಸ್ ನಮ್ಗೆ ಎಲ್ರಿಗೂ ತಗೊಳ್ಳಿ ಅಂತ ಹೇಳಿ ನಮ್ಗೆ ಆಶೀರ್ವಾದ ಪೂರ್ವಕವಾಗಿ ಅದನ್ನೇ ಕೊಡ್ತಾ ಹೋಗ್ತಾರೆ, ಬಂದವರಿಗೆಲ್ಲ ಕೊಡ್ತಾರೆ. ಬಂದ್ಮೇಲೆ ನಮ್ಮ ಮನೆಯವಳ ಹತ್ರ ಪದ್ಮಾವತಿ ಅಂತ ಹೇಳಿ ನಮ್ಮ ಮನೆಯವಳು, ನನ್ನ ಹೆಸರು ಶ್ರೀನಿವಾಸ, ಅದೇನ್ ಭಗವಂತ ಅದು ಎಲ್ಲಿಂದ ಕೂಡಿ ಹಾಕಿದ್ನೋ ಗೊತ್ತಿಲ್ಲ, ನಾನು ಶ್ರೀನಿವಾಸ, ಅವಳು ಪದ್ಮಾವತಿ. ಬಹಳಷ್ಟು ಜನ ದೇವಸ್ಥಾನಗಳಿಗೆ ಹೋದ್ರೆ ಇದನ್ನೇ ಕೇಳ್ತಿರ್ತಾರೆ. ಆಮೇಲೆ ನಾನು ಚುನಾವಣೆ ಆದ ನಂತರ ನಂದು ಕೂಡ ತುಂಬಾ ಟಫ್, ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗದೆ ಇರುವಂತ ಚುನಾವಣೆ ಇಲ್ಲ ಆಗತ್ತೆ ಸಾಹಿತ್ಯ ಪರಿಷತ್ತಿಗೆ. ಅದ್ರ ಜೊತೆನಲ್ಲಿ ಪ್ರಭಾವಿಗಳು ಅವ್ರ ಜೊತೆನಲ್ಲಿದ್ರು, ಬಹಳ ಇಡೀ ಜಿಲ್ಲೆಯ ಅತ್ಯಂತ ಪ್ರಭಾವಿಗಳು ಅವ್ರ ಜೊತೆನಲ್ಲಿದ್ರು. ನನ್ನ ಜೊತೆನಲ್ಲಿದ್ದವರು ಇಡೀ ಜಿಲ್ಲೆ ಅಲ್ಲ, ಇಡೀ ರಾಜ್ಯ ಒಂದ್ ರೀತಿ ಹೀಗೂ ಆಗುತ್ತಾ ಅನ್ನೋ ಹಾಗೆ ಆ ಚುನಾವಣೆಯ ಫಲಿತಾಂಶ ಬರುತ್ತೆ. ಇದನ್ನ ನಾನು ಒಪ್ಕೊಂಡು ನಾನು ಸದಾ ಉಸಿರಾಗಿಸ್ಕೊಂಡಿದ್ದೇನೆ. ಈ ಘಟನೆ ಏನಿದೆ, ನನಗೆ ವೆಂಕಟಾಚಲ ಅವಧೂತರ ಮೊದಲ ಅನುಭವ. ನನಗೆ ಅಲ್ಲಿವರೆಗೂ ಕೂಡ ಗೊತ್ತಿರಲಿಲ್ಲ. ಆ ಮೊದಲ ಅನುಭವದಲ್ಲೇ ನಾನು ಪುಳಕಿತನಾದೆ, ತುಂಬ ರೋಮಾಂಚಿತನಾದೆ. ಚುನಾವಣೆಯಲ್ಲಿ ಅವಧೂತರು ಹೇಳಿದ ಹಾಗೆ 106 ಮತಗಳಲ್ಲಿ ನೀನು ಗೆಲ್ತೀಯಾ ಅಂತ ಹೇಳಿದ್ರು. ಗೆದ್ದಿದ್ದೇನೋ ಆಗೋಯ್ತು. ಆದರೆ ಇಲ್ಲಿಂದ ಮುಂದಿನ ಸವಾಲುಗಳಿತ್ತಲ್ಲ, ಈ ಮುಂದಿನ ಸವಾಲುಗಳು ನಿಜಕ್ಕೂ ನನಗೂ ಕೂಡ ತುಂಬಾ ಆತಂಕದ ಕ್ಷಣಗಳದು. ನನಗೆ ಅಷ್ಟು ಆತಂಕ ಅಂತಂದ್ರೆ ನಮ್ಮ ತಂದೆಯವ್ರಿಗೆ ಎಷ್ಟೇ ಇರ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಅವ್ರನ್ನ ಕಾಣ್ಬೇಕು, ಮೊದಲು ಅದೇನಾದ್ರೂ ಇರ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ನಮ್ಮ ತಂದೆಯವರು ಜಿ ವಿ ಮಂಜುನಾಥಸ್ವಾಮಿ ಅವರು, ಎಚ್ ಎಸ್ ಸೂರ್ಯನಾರಾಯಣರಾಯರು, ಬಿ ಎಲ್ ಶ್ರೀನಿವಾಸ್ ಅವರು, ಮತ್ತೆ ಪಿ ಕೆ ರೇವಣ್ಣಯ್ಯನವರು, ಮತ್ತೆ ಶ್ರೀವತ್ಸ ಹುಲ್ಸೆ ಅಂತ ಹೇಳಿ ಕೊಪ್ಪದವರು, ಆಮೇಲೆ ಕೆ ಎಂ ರೇವಣ್ಣ ಅವರೆಲ್ಲರೂ ಸೇರ್ಕೊಂಡು ಅವ್ರನ್ನ ಕಾಣ್ಲಿಕ್ಕೆ ಅಂತ ಹೇಳಿ ಹೋಗ್ತೀವಿ. ಎನ್ ಎಸ್ ಶಿವಸ್ವಾಮಿ ಆದಿಯಾಗಿ ಹೋಗುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಅವರಿಗೆ ಹಣ್ಣು ಹೂವು ಎಲ್ಲ ಇಟ್ಕೊಂಡು ಹೋಗಿ ಅವ್ರಿಗೆ ಅರ್ಪಣೆ ಮಾಡ್ಬೇಕು ಅಂತ ಹೇಳಿ ತಗೊಂಡು ಹೋಗ್ತೀವಿ. ಅವರು ಅರ್ಪಣೆ ಮಾಡೋಕೆ ಅಂತ ಹೇಳಿ ಕೊಡ್ತಿದ್ದ ಹಾಗೇನೆ ಅದನ್ನ ತೆಗೆದು ಮತ್ತೆ ವಾಪಸ್ ನಮ್ಗೆ ಎಲ್ರಿಗೂ ತಗೊಳ್ಳಿ ಅಂತ ಹೇಳಿ ನಮ್ಗೆ ಆಶೀರ್ವಾದ ಪೂರ್ವಕವಾಗಿ ಅದನ್ನೇ ಕೊಡ್ತಾ ಹೋಗ್ತಾರೆ, ಬಂದವರಿಗೆಲ್ಲ ಕೊಡ್ತಾರೆ. ಕೊಟ್ಟ ನಂತರ ಬುದ್ಧಿ ನಮ್ಗೇನೋ ಗೆದ್ದಿದ್ದಾಯ್ತು ಗುರುಗಳೇ, ಆದ್ರೆ ಮುಂದೆ ನಾನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ, ಇಂಥ ಸಂದಿಗ್ಧ ಸ್ಥಿತಿನಲ್ಲಿದ್ದೀನಿ. ಹಿಂದೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ, ನಾನು ಅದನ್ನ ಕಟ್ಲಿಕ್ಕೆ ಸಾಧ್ಯನಾ ಪರಿಷತ್ತು? ನಾನು ಹೇಳಿ ಕೇಳಿ ಸರ್ಕಾರಿ ಸೇವಕನಾಗಿದ್ದವನು, ಈಗಿನ್ನು ಮೊನ್ನೆಯನ್ನು ನಿವೃತ್ತಿ ಆಗಿದ್ದೀನಿ. ನನಗೆ ರಾಜಕಾರಣದ ಸಂಪರ್ಕ ಇಟ್ಕೊಂಡಿಲ್ಲ, ಬೇರೆ ಎಲ್ಲೂ ಯಾರ ಪ್ರಭಾವಿಗಳ ಸಂಪರ್ಕನೂ ನನ್ನಲ್ಲಿಲ್ಲ. ಹೀಗಿದ್ದಾಗ ನಾನು ಹೇಗೆ ನಿರ್ವಹಿಸೋದಕ್ಕೆ ಸಾಧ್ಯ ಅಂತ ಹೇಳಿ ತುಂಬಾ ದೇಹಿಯಾಗಿ ಬೇಡ್ಕೋತಾರೆ ನನ್ನ ತಂದೆ. ಬೇಡ್ಕೊಂಡಾಗ ಅವ್ರು ಒಂದು ಮಾತು ಹೇಳ್ತಾರೆ, ತಲೆ ನೇವರಿಸಿ ನಿನಗೆ ತಾಯಿ ಕಟ್ಟೆಹೊಳೆಯಮ್ಮನ ಆಶೀರ್ವಾದ ಇದೆ, ವಿಶೇಷವಾಗಿ ಹೇಳ್ತೀನಿ ಕೇಳು, ಶೃಂಗೇರಿಯ ಶಾರದಮ್ಮನ ಆಶೀರ್ವಾದ ಇದೆ, ಆ ಒಲುಮೆ ಇದೆ, ನೀನ್ ಖಂಡಿತ ಯಶಸ್ಸನ್ನ ಗಳಿಸ್ತೀಯ, ನೀನ್ ಒಂದು ಚೂರು ಹಿಂದೆ ಮುಂದೆ ಯೋಚನೆ ಮಾಡ್ಬೇಡ, ಸುಮ್ಮನೆ ಮುಂದಡಿ ಇಡು, ನಿನ್ನ ಇಡೀ ಬಳಗನೆ ನಿನ್ನನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಅವ್ರು ಕಳಿಸಿದ ನಂತರ ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾದಂತ ಒಬ್ಬ ಶ್ರೇಷ್ಠ ಸಂಘಟಕ ಅಂತ ಹೇಳಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂಡುಬಿದಿರೆನಲ್ಲಿ ಅವರಿಗೆ ಕನ್ನಡ ಶ್ರೀ ಎನ್ನುವಂತ ಪ್ರಶಸ್ತಿ ಲಭಿಸುತ್ತೆ. ಅದನ್ನ ಸಿಕ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದತ್ತಿ ನಿಧಿಗಳನ್ನ ಸಂಗ್ರಹ ಮಾಡಿದ್ದು ಚಿಕ್ಕಮಗಳೂರು ಜಿಲ್ಲೆನಲ್ಲಿ. ಅದ್ರ ಜೊತೆನಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಹೋಬಳಿ ಘಟಕಗಳನ್ನ ಅಸ್ತಿತ್ವಕ್ಕೆ ತಂದಿದ್ದು ಅಚ್ಚಂಪುರ ಜಿ ಸೂರಿ ಅವರು ಜಿಲ್ಲಾಧ್ಯಕ್ಷರಾದ ಸಂದರ್ಭದಲ್ಲಿ. ಹಾಗೇನೆ ಗ್ರಾಮ ಘಟಕಗಳನ್ನ, ಹಾಗೇನೆ ಗ್ರಾಮ ಸಮ್ಮೇಳನಗಳನ್ನ, ಹೋಬಳಿ ಸಮ್ಮೇಳನಗಳನ್ನ, ತಾಲೂಕು ಸಮ್ಮೇಳನಗಳನ್ನ ಆಯೋಜನೆ ಮಾಡ್ತಾರೆ. ಅಷ್ಟೇ ಅಲ್ಲ, 3 ವರ್ಷಕ್ಕೆ 3 ಜಿಲ್ಲಾ ಸಮ್ಮೇಳನಗಳನ್ನು ಕೂಡ ಆಯೋಜನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ದರ ಪ್ರತಿಫಲವೇ ಅವರಿಗೆ ಕನ್ನಡ ಶ್ರೀ ಎನ್ನುವಂತ ಪ್ರಶಸ್ತಿ ಕೂಡ ಲಭಿಸುತ್ತೆ. ಹಾಗಾಗಿ ಅವರು ಯಾವಾಗದೇ ಸಂದರ್ಭ, ಯಾವುದೇ ಅವರಿಗೆ ಒಂದ್ ರೀತಿ ನಿರ್ಲಿಪ್ತವಾಗಿದ್ದ ಸಂದರ್ಭಗಳಲ್ಲೆಲ್ಲೂ ಕೂಡ ಒಂದು ಕೈವಾರ ತಾತಯ್ಯನ ಆ ಪವಾಡಗಳೇನಿತ್ತು, ಆ ಪವಾಡಗಳೆಲ್ಲವೂ ನಮ್ಮ ಅವಧೂತರು, ವೆಂಕಟಾಚಲ ಅವಧೂತರಲ್ಲಿ ನಾನು ಕಂಡೆ. ಅವರಿಂದಾಗಿ ನಾನು ಇದನ್ನೆಲ್ಲದನ್ನು ಸಾಧ್ಯ ಆಯ್ತು ನನಗೆ ಅಂಥೇಳಿ ಬಹಳ ವಿನಮ್ರವಾಗಿ ಪ್ರೀತಿಯಿಂದ
ಬಹಳಷ್ಟು ಜನ ಅವರಿಗೆ ಸಂಪರ್ಕ ಎಲ್ಲೆಲ್ಲಿ ಬಂದಿದ್ದಾರೆ ಅಲ್ಲೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಅದು ನನಗೂ ಕೂಡ ಪ್ರೇರಣಾ ಶಕ್ತಿ ಆಯ್ತು. ಅದು ಮುಂದೆ ಅದನ್ನ ಯಾವತ್ತೂ ಕೂಡ ಸ್ಮರಿಸೋರು ನಮ್ಮ ತಂದೆ ಮತ್ತೆ ನಮ್ಮ ತಾಯಿ, ನಾವು ಇಡೀ ಕುಟುಂಬ ಅವರ ಬಳಗದಲ್ಲಿ ನಾವಿದ್ವಿ ಅನ್ನುವಂಥದ್ದೇ ನಮ್ಗೆ ನಿಜಕ್ಕೂ ಒಂದು ಸುಯೋಗ. ಅವರ ಜೊತೆನಲ್ಲಿ ಇರ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ಅವರ ಮಾತುಗಳನ್ನು ಕೇಳಿದ್ವಲ್ಲ, ಆ ಸಂಪರ್ಕ ಅದ ಸಾಧನ ಆಗಿ ನಮ್ಗೆ ಸಿಕ್ಕರಲ್ಲ, ಆ ತಾಯಿ ಶೃಂಗೇರಿ ಶಾರದೆಯ ಅನುಗ್ರಹ ಮೂಲಕ ಅವರು ನಮಗೆ ಸಿಕ್ಕರು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ನಮ್ಗೆ ಇಡೀ ಕುಟುಂಬ ಅವರ ಸಂಪರ್ಕಕ್ಕೆ ಬಂದದ್ದು ನಮ್ಗೆ ಬಹಳ ಸಂತೋಷನ ತಂದುಕೊಡ್ತು. ಆದ್ರೆ ಕೈವಾರ ತಾತಯ್ಯನವರನ್ನ ನಾವು ನೋಡ್ಲಿಲ್ಲ, ಆದ್ರೆ ಅವರ ಪವಾಡಗಳನ್ನ, ಅವರ ಆಧ್ಯಾತ್ಮಿಕ ಚಿಂತನೆಗಳನ್ನ, ಕಾಲಜ್ಞಾನನ ಇವತ್ತಿಗೂ ಒಂದೇ ಒಂದು ಸಣ್ಣ ವಿಷಯವನ್ನ ಕಾಲಜ್ಞಾನಕ್ಕೆ ಸಂಬಂಧಿಸಿದಂತ ಹೇಳೋದಾದ್ರೆ, ಈ ಮೊನ್ನೆ ಏನ್ ಕೊರೋನಾ ಬಂದೋಯ್ತು, ಕ್ರಿಮಿ ಜೀವಿಗಳು ಬಂದು ಪ್ರಪಂಚ ನಾಶ ಆಗತ್ತೆ ಅಂತ ಹೇಳಿ ಆ ಕಾಲದಲ್ಲೇ ಹೇಳಿದ್ರು. ಅದ್ ನೋಡಿ ಮೊನ್ನೆ ನಾವು ಕೊರೋನಾದಲ್ಲಿ ನಾವು ಕಂಡ್ಕೊಂಡ್ವಿ. ಹಾಗೆ ಅವರ ಕಾಲಜ್ಞಾನ, ಅವರ ಪರಿಕಲ್ಪನೆ, ಅವರ ಆಧ್ಯಾತ್ಮಿಕ ಚಿಂತನೆ, ಪವಾಡಗಳು ಏನಿತ್ತು ನಾವು ಕಂಡದ್ದು ನಮ್ಮ ವೆಂಕಟಾಚಲ ಅವಧೂತರಿಂದ ನಾವು ಅದನ್ನ ಕಂಡ್ಕೊಂಡ್ವಿ. ಆದ್ರೆ ನಮ್ಗೆ ಒಂದೊಂದ್ಸಾರಿ ನಾವು ಅವ್ರು ನೋಡಿದ್ವಿ, ಅವ್ರ ಸಂಪರ್ಕದಲ್ಲಿ ಇದ್ವಿ ಅಂತ ಹೇಳಿ ನಮ್ಮ ತಂದೆಯವರದಾಗ ನನಗೂ ಅನುಭವ ಆಗಿದೆ. ನಾವು ಅವ್ರು ನೋಡಿದ್ವಿ ಅಂತ ಹೇಳ್ಬಿಟ್ರೆ ಅವರು ನಮ್ಮನ್ನ ಕೈ ಮುಟ್ಟಿ, ಹೌದಾ ನೀವು ಅವ್ರು ನೋಡಿದ್ರ, ಅವ್ರ ಸ್ಪರ್ಶ ನಿಮ್ಗೆ ಆಗಿತ್ತಾ ಅಂತ ಹೇಳ್ತಾರಲ್ಲ, ನಮಗೆ ರೋಮಾಂಚನ ಆಗತ್ತೆ. ಅಂಥದ್ದೊಂದು ಅನುಭವನೂ ಕೂಡ ನನಗಾಗಿದೆ. ಅದು ನನಗೆ ವಿಶೇಷವಾಗಿ ನಮ್ಮ ತಂದೆಯವರ ನಂತರ ಬಹಳ ಕಾಲಕ್ಕೆ ನಾನು ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಾನು ಹೋಗ್ಬೇಕಾಯ್ತು. ಆ ದಿನದ ಚಿಂತನೆ ಇತ್ತಲ್ಲ, ಅವಧೂತರ ಆಶೀರ್ವಾದ ಇದ್ರೆ ನನಗೇನಾದ್ರೂ ಲಭಿಸ್ಬೋದಾ ಅಂತ ಅಂದ್ಕೊಂಡು ಹೋದೆ. ಆದ್ರೆ ಅವ್ರಿಲ್ಲ, ಅವರ ವೇದಿಕೆಗೆ ನಾನು ಹೋದೆ. ಸಕರಾಪಟ್ಟಣ, ಕಡೂರು ಮತ್ತೆ ಚಿಕ್ಕಮಂಗ್ಳೂರು ಮಧ್ಯೆ ಸಕರಾಪಟ್ಟಣ ಬರುತ್ತೆ. ಅಲ್ಲಿಂದ ಅವರ ಇರುವಿಕೆ, ಅವ್ರಿಲ್ಲ ಇವತ್ತು, ಆದ್ರೆ ಅವರ ಇರುವಿಕೆ ನಾನು ಆ ವೇದಿಕೆನಲ್ಲಿ ಕಾಣ್ತೀನಿ. ಸದಾ ನಮ್ಮ ಕಣ್ಮುಂದೆ ಆ ಹಿಂದಿನ ಚಿತ್ರಣವೇ ನನಗೆ ಒದಗಿ ಬರುತ್ತೆ. ಅವರು ಕೂತದ್ದು, ಅವರು ಓಡಾಡಿದ ಜಾಗ, ಮತ್ತೆ ಓಡಾಡಿದ ಸ್ಥಳ, ಇವೆಲ್ಲವೂ ಕೂಡ ಅವ್ರು ನಮ್ಮ ಕಣ್ಮುಂದೆ ಬರ್ತಾ ಹೋಗ್ತಾರೆ. ಹಾಗಾಗಿ ಅವ್ರು ಇದ್ದಾರೆ ಅನ್ನುವಂಥದ್ದನ್ನೇ ನಾನು ಕಾಣ್ತೀನಿ ವೇದಿಕೆಯ ಮೂಲಕ. ಅಲ್ಲಿಗೆ ಹೋಗಿ ನಾನೇನು ಕೇಳಲಿಲ್ಲ, ಒಂದು ನಿಮಿಷ ಸುಮ್ಮನೆ ಮೌನವಾಗಿ ಕೂತು ನಾನು ಮೌನದಿಂದ ಧ್ಯಾನ ಮಾಡ್ಕೊಂಡು ಅವ್ರನ್ನ ನೆನಪು ಮಾಡ್ಕೊಂಡೆ. ನಿಮ್ಗೆ ಯಾರಿಗೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಂಬುವವರಿಗೆ ಮಾತ್ರ ನನ್ನ ಮಾತುಗಳು ಹೋಗುತ್ತೆ, ನಂಬದೇ ಇರೋರಿಗೆ ನಾನು ಹೇಳಲಿಕ್ಕಾಗಲ್ಲ. ಆದ್ರೆ ನನಗಾದ ಅನುಭವ ಹೇಳ್ತಾ ಇದ್ದೀನಿ. ನಾನು ಅಲ್ಲಿ ಕೈ ಮುಗಿತಾ ನಾನು ಕೇಳ್ಕೊಂಡೆ, ನನಗೆ ಆಶೀರ್ವಾದ ಮಾಡ್ಬೇಕು ಅಂತೇಳಿ ಕಣ್ಣು ಮುಚ್ಚಿ ಕೇಳ್ಕೊಂಡಾಗ ಒಂದು ಕ್ಷಣ ಒಂದು ಮಿಂಚಿ ಮಾಯ ಆದ ಹಾಗೆ ಒಂದು ಬೆಳಕು ಆಯ್ತು. ಅದಾದ್ಮೇಲೆ ನಾನು ಏನಿದು ಹಿಂಗಾಯ್ತಲ್ಲ ಅಂತ ಅಂದ್ಕೊಂಡು ಮತ್ತೆ ನಾನು ನಮಸ್ಕಾರ ಮಾಡಿ ಹೊರಗಡೆ ಬಂದ್ಮೇಲೆ ನಮ್ಮ ಮನೆಯವಳ ಹತ್ರ ಪದ್ಮಾವತಿ ಅಂತೇಳಿ ನಮ್ಮ ಮನೆಯವಳು, ನನ್ನ ಹೆಸರು ಶ್ರೀನಿವಾಸ, ಅದೇನ್ ಭಗವಂತ ಅದು ಎಲ್ಲಿಂದ ಕೂಡಿ ಹಾಕಿದ್ನೋ ಗೊತ್ತಿಲ್ಲ. ನಾನು ಶ್ರೀನಿವಾಸ, ಅವಳು ಪದ್ಮಾವತಿ. ಬಹಳಷ್ಟು ಜನ ದೇವಸ್ಥಾನಗಳಿಗೆ ಹೋದ್ರೆ ಇದನ್ನೇ ಕೇಳ್ತಿರ್ತಾರೆ, ಏನ್ರಿ ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾರೆ. ಅದೇನು ನಮ್ಮ ತಂದೆ ತಾಯಿ ಕೊಟ್ಟ ಆಶೀರ್ವಾದ, ನಮ್ಮ ತಾತ ಅವಧೂತರು ಮತ್ತೆ ಕೈವಾರ ತಾತಯ್ಯನ ಆಶೀರ್ವಾದ ಅಂತ ಅನ್ಕೋತೀನಿ. ಇನ್ನೊಂದು ವಿಶೇಷ ನೋಡಿ, ನಮ್ಮ ವೆಂಕಟಾಚಲ ಅವಧೂತರ ಮನೆಯವರ ಹೆಸರು ಪದ್ಮಾವತಿ. ಹೋಗಿ ಅಲ್ಲಿ ಕೂತ್ಕೊಂಡು ನಾನು ನಮ್ಮ ಮನೆಯೊಳಗೆ, ನೋಡಮ್ಮ ಹಿಂಗ ಆಗ್ಬಿಡ್ತು ಅಂತಂದಾಗ ಅವಳು ತುಂಬಾ ದೈವತ್ವಕ್ಕೆ ಹೆಚ್ಚು ಗೌರವವನ್ನು ಕೊಡೋಳು. ಮತ್ತೆ ದೇವರ ಬಗ್ಗೆ ಬಹಳಷ್ಟು ಇದನ್ನ ಭಕ್ತಿಯನ್ನ ಇಟ್ಕೊಂಡಿರುವಂತವಳು. ಅವಳು ಒಂದೇ ಮಾತು ಹೇಳಿದ್ಲು, ಖಂಡಿತ ನಿಮಗೆ ಯಶಸ್ಸಾಗುತ್ತೆ ಈ ವಿಚಾರದಲ್ಲಿ, ನೋಡಿವ್ರಂತೆ ಅವತ್ತು ತಾತನಿಗೆ ಹೇಗಾಯ್ತು ನಿಮಗೂ ಅದೇ ತರ ಆಗತ್ತೆ ಅಂತ ಹೇಳಿದ್ಲು. ಅದಾದ ನಂತರ ನಾನು ಮತ್ತೆ ಗಡಿಹಳ್ಳಿಗೆ ಹೋಗ್ತೀನಿ, ಗುರು ಗೋವಿಂದಾರ್ಯರ ಅಲ್ಲಿಯ ಹೋಗಿ ನಾನು ಅಲ್ಲಿ ಆಶೀರ್ವಾದನ ಕೇಳ್ಕೊಳಕ್ ಹೋದಾಗ ಅಲ್ಲೂ ಕೂಡ ಹಾಗೆ ಆಗತ್ತೆ. ನನಗೆ ಅಲ್ಲಿ ನನಗೆ ಗುರುಗಳ ಆಶೀರ್ವಾದ, ಗುರುನಾಥರ ಆಶೀರ್ವಾದ ವೇದಿಕೆನಲ್ಲಿ ಹಿಂಗಾಯ್ತು ತಾತ, ನಿಮ್ಮ ಆಶೀರ್ವಾದನು ಬೇಕು ಅಂತಂದಾಗ ಅಲ್ಲೂ ಮತ್ತೆ ಇದೇ ತರ ಆಗುತ್ತೆ. ಒಂದು ಕ್ಷಣ ಒಂದು ಮಿಂಚು ಬಂದು ಹೋಗುತ್ತೆ. ಆಮೇಲೆ ನಾನು ಚುನಾವಣೆ ಆದ ನಂತರ ನಂದು ಕೂಡ ತುಂಬಾ ಟಫ್, ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗದೆ ಇರುವಂತ ಚುನಾವಣೆ ಇಲ್ಲ ಆಗತ್ತೆ ಸಾಹಿತ್ಯ ಪರಿಷತ್ತಿಗೆ. ಆದ್ರೆ ನನ್ನ ಎದುರಾಳಿ ಅನ್ನೋದಕ್ಕಿಂತ ನನ್ನ ಆತ್ಮೀಯ ಸ್ನೇಹಿತ MC ಶಿವಾನಂದ ಸ್ವಾಮಿ ಅವ್ರನ್ನು ಸುಮ್ಮನೆ ಕೂರಿಸ್ತಾರೆ. ಈಗ ಚುನಾವಣೆಗಳು ಬಂದಾಗ ಅದು ಒಂದ್ ರೀತಿ ವಿಕೋಪಕ್ಕೆ ತಿರುಗುತ್ತೆ. ಅದರ ಸ್ವರೂಪನೇ ಹಾಗೆ.
ಅತ್ಯಂತ ಆತ್ಮೀಯರಾಗಿರ್ತೀವಿ, ಆತ್ಮೀಯ ಬಂಧುಗಳಾಗಿರ್ತೀವಿ. ಚುನಾವಣೆ ಅಂದ ಕೂಡಲೇ ಜಿದ್ದಿ, ಎದುರಾಳಿ, ಈ ತರದ ಪದಗಳು ಬರುತ್ತೆ. ನನ್ನ ಎದುರಾಳಿಯಾಗಿ MC ಶಿವಾನಂದ ಸ್ವಾಮಿ ಅವರು ನಿಲ್ತಾರೆ. ಆದ್ರೆ ಬಹುತೇಕ ಶ್ರೀನಿವಾಸು ಯಾವ ಕಾರಣಕ್ಕೂ ಗೆಲ್ಲೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಎಲ್ಲರೂ ಬಂದು ಹೋಗಿರ್ತಾರೆ. ಎಲ್ರು ಕೆಲವರು, ನಾನು ಎಲ್ರು ಅಂತಂದ್ರೆ ನನ್ನ ಎದುರಾಳಿಗಳಿಗೆ ಅದು ಬಂದು ಹೋಗ್ಬಿಡುತ್ತೆ. ಶಿವಾನಂದ ಸ್ವಾಮಿ ಅವರ ನನ್ನ ಎದುರಾಳಿ, ಆದ್ರೆ ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತ. ಇವತ್ತಿಗೂ ಕೂಡ ನಾವು ಒಂದೇ ತಟ್ಟೆನಲ್ಲಿ ಊಟ ಮಾಡುವಷ್ಟು ಆತ್ಮೀಯತೆ ಇದೆ ಇವತ್ತು, ನನ್ನ ಚುನಾವಣೆ ಏನೇ ಇರಲಿ. ಆದ್ರೆ ಅವರ ಮುಂದೆ ನಾನು ನಿಂತ್ಕೊಳ್ಳೋಕ್ಕೂ ಇಲ್ಲ, ನಾನು ತರಗಲೆ ತರ ಧೂಳಿಪಟ ಆಗ್ಬಿಡ್ತೀನಿ ಎನ್ನುವಂಥದ್ದು ಒಂದು ಚಿತ್ರಣ ಅವರ ಬೆಂಬಲಿಗರಿಗೆ ಇತ್ತು. ಅವರ ಸುತ್ತ ಅದೊಂದು ಗಿರ್ಕಿ ಹೊಡಿತಾ ಇತ್ತು. ಅದ್ರ ಜೊತೆನಲ್ಲಿ ಪ್ರಭಾವಿಗಳು ಅವ್ರ ಜೊತೆನಲ್ಲಿದ್ರು. ಬಹಳ ಇಡೀ ಜಿಲ್ಲೆಯ ಅತ್ಯಂತ ಪ್ರಭಾವಿಗಳು ಅವ್ರ ಜೊತೆನಲ್ಲಿದ್ರು. ನನ್ನ ಜೊತೆನಲ್ಲಿದ್ದವರು ತಳಮಟ್ಟದ ಅತ್ಯಂತ ಪ್ರೀತಿ ಪಾತ್ರರು. ಪ್ರೀತಿಗೆ ಮತ್ತೊಂದು ಹೆಸರೇ ಸೂರ್ಯ ಶ್ರೀನಿವಾಸ್ ಅನ್ನೋ ಹಾಗಿತ್ತು. ಅಂಥವರ ಸಂಪರ್ಕ ನನ್ನದಿತ್ತು. ಆದ್ರೆ ಪ್ರಭಾವಿಗಳು ಅವರಿಗಿದ್ರು. ಅದರ ಮುಂದೆ ನಾನೇನೂ ಅಲ್ಲ. ಆದ್ರೆ ನನಗೊಂದು ಆತ್ಮಬಲ ಮತ್ತೆ ನನಗೊಂದು ದೊಡ್ಡ ಆಶೀರ್ವಾದ ಅಂತಂದ್ರೆ ಒಂದು, ನಮ್ಮ ವೆಂಕಟಾಚಲ ಅವಧೂತರು ಏನಿದ್ದಾರೆ, ಅವರ ಪ್ರೀತಿಯ ಆ ಕಣ್ಣಂಚಿನಲ್ಲಿ ಬಂದೋಯ್ತಲ್ಲ ನನಗೆ ಒಂದು ಕ್ಷಣದ ಮಿಂಚು, ಅದು ಮತ್ತೆ ನನ್ನ ಗುರು ಗೋವಿಂದಾರ್ಯರ ಆಶೀರ್ವಾದ, ಕೈವಾರ ತಾತಯ್ಯನ ಆಶೀರ್ವಾದ, ಮತ್ತೆ ನನ್ನ ಪ್ರೀತಿಯ ಕನ್ನಡದ ಮನಸ್ಸುಗಳು, ನನ್ನ ಕಡೂರು, ಇಡೀ ಜಿಲ್ಲೆಯ ಎಲ್ಲ ಕನ್ನಡದ ಮನಸ್ಸುಗಳಿದ್ರಲ್ಲ, ಅವರೆಲ್ಲರ ಆಶೀರ್ವಾದ ನನಗೆ ಅವರ ಮೂಲಕ ಅನುಗ್ರಹ ಆಗಿದೆ ಅಂತ ಅಂದ್ಕೋತೀನಿ. ಈ ಮೂವರು ಪವಾಡ ಪುರುಷರು ಏನಿದ್ದಾರೆ, ಅದರಲ್ಲೂ ವಿಶೇಷವಾಗಿ ವೆಂಕಟಾಚಲ ಅವಧೂತರು ನನ್ನ ಜೀವನದಲ್ಲಿ ಉಸಿರಾಗಿದ್ದಾರೆ. ಯಾಕೆ ಅಂದ್ರೆ ಈ ಎಲ್ಲ ಕಾರಣಗಳು, ನನ್ನ ಕಷ್ಟದ ಸಮಯದಲ್ಲಿ ನಾನಿದ್ದೀನಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದಾರಲ್ಲ, ಅದರ ಪ್ರತಿಫಲ ಈ ಕ್ಷಣಕ್ಕೂ ನಾನು ಜೀವದ ಉಸಿರಾಗಿ ಇಟ್ಕೊಂಡಿದ್ದೇನೆ. ಅದಾದ ನಂತರ ಚುನಾವಣೆ ಆಗುತ್ತೆ, ಎಲೆಕ್ಷನ್, ನಾನು ಅವ್ರ ಉಸಿರಾಗಿಟ್ಕೊಂಡು ನಾನು ಅವರ ಇದಾಗಿಯೇ ಹೋಗ್ತೀನಿ, ಅವರ ಆಶೀರ್ವಾದನ ತಗೊಂಡೇ ಹೋಗ್ತೀನಿ. ಚುನಾವಣೆಯಲ್ಲಿ ಇಡೀ ಜಿಲ್ಲೆ ಅಲ್ಲ, ಇಡೀ ರಾಜ್ಯ ಒಂದ್ ರೀತಿ ಹೀಗೂ ಆಗುತ್ತಾ ಅನ್ನೋ ಹಾಗೆ ಆ ಚುನಾವಣೆಯ ಫಲಿತಾಂಶ ಬರುತ್ತೆ. ಸಾವಿರಾರು ಮತಗಳ ಅಂತರದಲ್ಲಿ ನಾನು ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತೆ. ಅದು ಸಾಧ್ಯ ಆಗಿದ್ದಾದ್ರೂ ಹೇಗೆ, ಅಷ್ಟು ಪ್ರಭಾವಿಶಾಲಿ. ಎಲ್ಲ ರೀತಿಯಲ್ಲೂ ಕೂಡ ಜಾತಿ, ಮತ, ಪಂಥ ಮತ್ತೆ ಪ್ರಭಾವಿಗಳು ಇಷ್ಟೆಲ್ಲ ಇರುವಂತ ಆ ವ್ಯವಸ್ಥೆಯ ಅಡಿಯಲ್ಲಿ ನಾನೊಬ್ಬ ತರಗೆಲೆ, ಆ ತರಗೆಲೆ ಸಾವಿರಾರು ಮತಗಳ ಅಂತರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದಾದ್ರೆ ನಾನು ಯಾಕೆ ಅಂದ್ಕೋಬಾರ್ದು ಅದು ಪವಾಡ ಅಂತ? ನಾನು ಯಾಕೆ ಅಂದ್ಕೋಬಾರ್ದು ಕೈವಾರ ತಾತಯ್ಯನ, ನಮ್ಮ ಅವಧೂತರ ಆಶೀರ್ವಾದದ ಫಲ, ಅವರ ಪವಾಡಗಳು ಇದು ಪವಾಡವೇ ಆಗಿದೆ ಅಂತ ಹೇಳಿ ಇದನ್ನ ನಾನು ಒಪ್ಕೊಂಡು ನಾನು ಸದಾ ಉಸಿರಾಗಿಸ್ಕೊಂಡಿದ್ದೇನೆ. ಅಷ್ಟೇ ಅಲ್ಲ, ನನ್ನ ಮುಂದಿನ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯುವ ಸಂದರ್ಭದಲ್ಲೂ ಕೂಡ ನಾನು ಅವರ ಧ್ಯಾನ ಮಾಡಿಕೊಂಡೇ ನಾನು ಏನನ್ನೇ ಕಾರ್ಯ ಮಾಡೋದಾದ್ರೂ ಕೂಡ ಇವತ್ತಿನವರೆಗೆ ಏನೆಲ್ಲ ಒಂದಿಷ್ಟು ಆಗಿದೆ ಇಡೀ ರಾಜ್ಯದಲ್ಲಿ, ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಅಂತೇಳಿ, ನನ್ನ ಜಿಲ್ಲೆನಲ್ಲಿ ಮತ್ತೆ ಹೊರಗಡೆ ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲ ಆಗಿದ್ರೆ ಅವರ ಕೃಪಾಶೀರ್ವಾದ ಅಂತ ಅಂದ್ಕೋತೀನಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.